ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾಯಿರೋದು ಅವರೆಕಾಳು ಉಪ್ಪಿಟ್ಟು. ಅದಕ್ಕೆ ಮೊದಲಿಗೆ ರವೆನ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಆಮೇಲೆ ಇದ್ಕಿದ ಬೇಳೆ ಎಲ್ಲ ಇಟ್ಕೊಂಡು ಮಡಿಕೊಂಡಿದ್ದೆ ರಾತ್ರಿಯೇ. ಆಮೇಲೆ ನೀರು ಕಾಯಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಹಾಕ್ಬಿಟ್ಟೆ. ಸಾಸಿವೆ ಚಿಟ್ಲಿದ್ಮೇಲೆ ಕಡಲೆಬೇಳೆ ಹಾಕಿದೆ. ಕಡಲೆಬೇಳೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಬ್ರೌನ್ ಕಲರ್ ಬಂದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಕಿತ್ಕೊಬಂದಿದ್ದೆ ನಮ್ಮ ಗಿಡದಲ್ಲಿ. ಹಾಗೆ ಕರ್ಬೇವಿನ ಸೊಪ್ಪು ತೊಳ್ಕೊಂಡು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಾದಮೇಲೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತೀನಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಹುರ್ಕೋಬೇಕು. ಟೊಮೊಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಬೇಯೋ ತನಕ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಈಗ ಇದ್ಕಿದ ಬೇಳೆ ಕಾಳು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪಕ್ಕದಲ್ಲಿ ನಾನು ಅಲ್ಲಿ ಬಿಸಿನೀರು ಕಾಯಿಸಿ ಮಾಡ್ಕೊಂಡಿದ್ದೀನಿ. ಕಾಳೆಲ್ಲ ಬೇಯ್ತಾ ಇದೆ, ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀರೆಲ್ಲ ಚೆನ್ನಾಗಿ ಮಳಬೇಕು, ಯಾಕಂದರೆ ಆಗಲೇ ನೀರು ಕಾಯಿಸ್ಕೊಂಡಿದ್ದೀರ. ನೀರು ಹಾಕಿದ ತಕ್ಷಣವೇ ಮಳ್ತಾ ಇದೆ. ಒಂದು 5 ನಿಮಿಷ ಬಿಡಬೇಕು. ಹಾಗೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಉಪ್ಪು ಆ್ಯಡ್ ಮಾಡೋದಾಯಿತು. ಈಗ ರವೆ ಬಿಡ್ತಾ ಇದ್ದೀನಿ ನಾನು.